ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಉನ್ಮಾದ. ಇಸ್ರೇಲ್ ಇರಾನ್ ನಡುವೆ ನಾನಾ ನೀನಾ ಅನ್ನುವ ಸಂಘರ್ಷ. ಅಮೆರಿಕ ಬಾಹ್ಯವಾಗಿ ಇಸ್ರೇಲ್ನ ಜೊತೆಗೆ ನಿಂತುಕೊಂಡಿರೋದು. ಈ ಕಾಳಗ ಮತ್ತೊಂದು ಹಂತವನ್ನ ತಲುಪಿದೆ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇಸ್ರೇಲ್ ಆರ್ಮಿಯಿಂದ ಇರಾನ್ನ ನೂತನ ಸೇನಾ ಮುಖ್ಯಸ್ಥರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿಯನ್ನ ಕೊಂದು ಹಾಕಿದ್ದಾರೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್. ಇರಾನ್ನ ಸೇನಾಪಡೆ, ಇರಾನ್ನ ವಿಜ್ಞಾನಿಗಳು, ಇರಾನ್ನ ಸ್ಥಾವರಗಳು, ಇರಾನ್ನ ಹೆಡ್ ಕ್ವಾರ್ಟರ್ಸ್ಗಳು, ಇರಾನ್ನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಈಗ ಸಂಪೂರ್ಣವಾಗಿ ಎಲ್ಲವನ್ನ ಧ್ವಂಸ ಮಾಡ್ತಾ ಇದೆ. ಈಗ ನೂತನ ಸೇನಾ ಮುಖ್ಯಸ್ಥರನ್ನ ಹೊಡೆದು ಹಾಕಿದೆ ಇಸ್ರೇಲ್ ಅನ್ನುವ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ. ನಿರಂತರವಾಗಿ ನಡೀತಾ ಇರುವಂತಹ ಮಿಸೈಲ್ಗಳ ದಾಳಿ, ನಿರಂತರವಾಗಿ ನಡೀತಾ ಇರುವಂತಹ ರಾಕೆಟ್ಗಳ ದಾಳಿ, ನಿರಂತರವಾಗಿ ನಡೀತಾ ಇರುವಂತಹ ಕ್ಷಿಪಣಿಗಳ ದಾಳಿಗೆ ಎರಡು ಮಧ್ಯಪ್ರಾಚ್ಯದ ರಾಷ್ಟ್ರಗಳು ನಲುಗಿ ಹೋಗಿದ್ದಾವೆ. ಬಂಕರ್ಗಳಲ್ಲಿ ಎರಡೂ ರಾಷ್ಟ್ರಗಳ ಅಧ್ಯಕ್ಷರು ಈಗ ಪ್ರಧಾನಿಗಳು ಈಗ ಸುರಕ್ಷತೆಯನ್ನ ಕಂಡುಕೊಂಡಿದ್ದಾರೆ. ಇದರ ನಡುವೆ ನಿರಂತರ ಸೇನಾ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ ಇರಾನ್ ಅನ್ನ ಧ್ವಂಸ ಮಾಡ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಉನ್ಮಾದ. ಇಸ್ರೇಲ್ ಇರಾನ್ ನಡುವೆ ನಾನಾ ನೀನಾ ಅನ್ನುವ ಸಂಘರ್ಷ. ಅಮೆರಿಕ ಬಾಹ್ಯವಾಗಿ ಇಸ್ರೇಲ್ನ ಜೊತೆಗೆ ನಿಂತುಕೊಂಡಿರೋದು. ಈ ಕಾಳಗ ಮತ್ತೊಂದು ಹಂತವನ್ನ ತಲುಪಿದೆ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇಸ್ರೇಲ್ ಆರ್ಮಿಯಿಂದ ಇರಾನ್ನ ನೂತನ ಸೇನಾ ಮುಖ್ಯಸ್ಥರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿಯನ್ನ ಕೊಂದು ಹಾಕಿದ್ದಾರೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್. ಇರಾನ್ನ ಸೇನಾಪಡೆ, ಇರಾನ್ನ ವಿಜ್ಞಾನಿಗಳು, ಇರಾನ್ನ ಸ್ಥಾವರಗಳು, ಇರಾನ್ನ ಹೆಡ್ ಕ್ವಾರ್ಟರ್ಸ್ಗಳು, ಇರಾನ್ನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಈಗ ಸಂಪೂರ್ಣವಾಗಿ ಎಲ್ಲವನ್ನ ಧ್ವಂಸ ಮಾಡ್ತಾ ಇದೆ. ಈಗ ನೂತನ ಸೇನಾ ಮುಖ್ಯಸ್ಥರನ್ನ ಹೊಡೆದು ಹಾಕಿದೆ ಇಸ್ರೇಲ್ ಅನ್ನುವ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ. ನಿರಂತರವಾಗಿ ನಡೀತಾ ಇರುವಂತಹ ಮಿಸೈಲ್ಗಳ ದಾಳಿ, ನಿರಂತರವಾಗಿ ನಡೀತಾ ಇರುವಂತಹ ರಾಕೆಟ್ಗಳ ದಾಳಿ, ನಿರಂತರವಾಗಿ ನಡೀತಾ ಇರುವಂತಹ ಕ್ಷಿಪಣಿಗಳ ದಾಳಿಗೆ ಎರಡು ಮಧ್ಯಪ್ರಾಚ್ಯದ ರಾಷ್ಟ್ರಗಳು ನಲುಗಿ ಹೋಗಿದ್ದಾವೆ. ಬಂಕರ್ಗಳಲ್ಲಿ ಎರಡೂ ರಾಷ್ಟ್ರಗಳ ಅಧ್ಯಕ್ಷರು ಈಗ ಪ್ರಧಾನಿಗಳು ಈಗ ಸುರಕ್ಷತೆಯನ್ನ ಕಂಡುಕೊಂಡಿದ್ದಾರೆ. ಇದರ ನಡುವೆ ನಿರಂತರ ಸೇನಾ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ ಇರಾನ್ ಅನ್ನ ಧ್ವಂಸ ಮಾಡ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಉನ್ಮಾದ. ಇಸ್ರೇಲ್ ಇರಾನ್ ನಡುವೆ ನಾನಾ ನೀನಾ ಅನ್ನುವ ಸಂಘರ್ಷ. ಅಮೆರಿಕ ಬಾಹ್ಯವಾಗಿ ಇಸ್ರೇಲ್ನ ಜೊತೆಗೆ ನಿಂತುಕೊಂಡಿರೋದು. ಈ ಕಾಳಗ ಮತ್ತೊಂದು ಹಂತವನ್ನ ತಲುಪಿದೆ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇಸ್ರೇಲ್ ಆರ್ಮಿಯಿಂದ ಇರಾನ್ನ ನೂತನ ಸೇನಾ ಮುಖ್ಯಸ್ಥರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿಯನ್ನ ಕೊಂದು ಹಾಕಿದ್ದಾರೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್. ಇರಾನ್ನ ಸೇನಾಪಡೆ, ಇರಾನ್ನ ವಿಜ್ಞಾನಿಗಳು, ಇರಾನ್ನ ಸ್ಥಾವರಗಳು, ಇರಾನ್ನ ಹೆಡ್ ಕ್ವಾರ್ಟರ್ಸ್ಗಳು, ಇರಾನ್ನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಈಗ ಸಂಪೂರ್ಣವಾಗಿ ಎಲ್ಲವನ್ನ ಧ್ವಂಸ ಮಾಡ್ತಾ ಇದೆ. ಈಗ ನೂತನ ಸೇನಾ ಮುಖ್ಯಸ್ಥರನ್ನ ಹೊಡೆದು ಹಾಕಿದೆ ಇಸ್ರೇಲ್ ಅನ್ನುವ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ. ನಿರಂತರವಾಗಿ ನಡೀತಾ ಇರುವಂತಹ ಮಿಸೈಲ್ಗಳ ದಾಳಿ, ನಿರಂತರವಾಗಿ ನಡೀತಾ ಇರುವಂತಹ ರಾಕೆಟ್ಗಳ ದಾಳಿ, ನಿರಂತರವಾಗಿ ನಡೀತಾ ಇರುವಂತಹ ಕ್ಷಿಪಣಿಗಳ ದಾಳಿಗೆ ಎರಡು ಮಧ್ಯಪ್ರಾಚ್ಯದ ರಾಷ್ಟ್ರಗಳು ನಲುಗಿ ಹೋಗಿದ್ದಾವೆ. ಬಂಕರ್ಗಳಲ್ಲಿ ಎರಡೂ ರಾಷ್ಟ್ರಗಳ ಅಧ್ಯಕ್ಷರು ಈಗ ಪ್ರಧಾನಿಗಳು ಈಗ ಸುರಕ್ಷತೆಯನ್ನ ಕಂಡುಕೊಂಡಿದ್ದಾರೆ. ಇದರ ನಡುವೆ ನಿರಂತರ ಸೇನಾ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ ಇರಾನ್ ಅನ್ನ ಧ್ವಂಸ ಮಾಡ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಉನ್ಮಾದ. ಇಸ್ರೇಲ್ ಇರಾನ್ ನಡುವೆ ನಾನಾ ನೀನಾ ಅನ್ನುವ ಸಂಘರ್ಷ. ಅಮೆರಿಕ ಬಾಹ್ಯವಾಗಿ ಇಸ್ರೇಲ್ನ ಜೊತೆಗೆ ನಿಂತುಕೊಂಡಿರೋದು. ಈ ಕಾಳಗ ಮತ್ತೊಂದು ಹಂತವನ್ನ ತಲುಪಿದೆ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇಸ್ರೇಲ್ ಆರ್ಮಿಯಿಂದ ಇರಾನ್ನ ನೂತನ ಸೇನಾ ಮುಖ್ಯಸ್ಥರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿಯನ್ನ ಕೊಂದು ಹಾಕಿದ್ದಾರೆ. ಇರಾನ್
ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್. ಇರಾನ್ನ ಸೇನಾಪಡೆ, ಇರಾನ್ನ ವಿಜ್ಞಾನಿಗಳು, ಇರಾನ್ನ ಸ್ಥಾವರಗಳು, ಇರಾನ್ನ ಹೆಡ್ ಕ್ವಾರ್ಟರ್ಸ್ಗಳು, ಇರಾನ್ನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಈಗ ಸಂಪೂರ್ಣವಾಗಿ ಎಲ್ಲವನ್ನ ಧ್ವಂಸ ಮಾಡ್ತಾ ಇದೆ. ಈಗ ನೂತನ ಸೇನಾ ಮುಖ್ಯಸ್ಥರನ್ನ ಹೊಡೆದು ಹಾಕಿದೆ ಇಸ್ರೇಲ್ ಅನ್ನುವ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ. ನಿರಂತರವಾಗಿ ನಡೀತಾ ಇರುವಂತಹ ಮಿಸೈಲ್ಗಳ ದಾಳಿ, ನಿರಂತರವಾಗಿ ನಡೀತಾ ಇರುವಂತಹ ರಾಕೆಟ್ಗಳ ದಾಳಿ, ನಿರಂತರವಾಗಿ ನಡೀತಾ ಇರುವಂತಹ ಕ್ಷಿಪಣಿಗಳ ದಾಳಿಗೆ ಎರಡೂ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ನಲುಗಿ ಹೋಗಿದ್ದಾವೆ. ಬಂಕರ್ಗಳಲ್ಲಿ ಎರಡೂ ರಾಷ್ಟ್ರಗಳ ಅಧ್ಯಕ್ಷರು ಈಗ ಪ್ರಧಾನಿಗಳು ಈಗ ಸುರಕ್ಷತೆಯನ್ನ ಕಂಡುಕೊಂಡಿದ್ದಾರೆ. ಇದರ ನಡುವೆ ನಿರಂತರ ಸೇನಾ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ ಇರಾನ್ ಅನ್ನ ಧ್ವಂಸ ಮಾಡ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಉನ್ಮಾದ, ಇಸ್ರೇಲ್ ಇರಾನ್ ನಡುವೆ ನಾನಾ ನೀನಾ ಅನ್ನುವ ಸಂಘರ್ಷ, ಅಮೆರಿಕ ಬಾಹ್ಯವಾಗಿ ಇಸ್ರೇಲ್ನ ಜೊತೆಗೆ ನಿಂತುಕೊಂಡಿರೋದು ಈ ಕಾಳಗ ಮತ್ತೊಂದು ಹಂತವನ್ನ ತಲುಪಿದೆ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇಸ್ರೇಲ್ ಆರ್ಮಿಯಿಂದ ಇರಾನ್ನ ನೂತನ ಸೇನಾ ಮುಖ್ಯಸ್ಥರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿಯನ್ನ ಖುದ್ದು ಹಾಕಿದ್ದಾರೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್. ಇರಾನ್ನ ಸೇನಾಪಡೆ, ಇರಾನ್ನ ವಿಜ್ಞಾನಿಗಳು, ಇರಾನ್ನ ಸ್ಥಾವರಗಳು, ಇರಾನ್ನ ಹೆಡ್ ಕ್ವಾರ್ಟರ್ಸ್ಗಳು, ಇರಾನ್ನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಈಗ ಸಂಪೂರ್ಣವಾಗಿ ಎಲ್ಲವನ್ನ ಧ್ವಂಸ ಮಾಡ್ತಾ ಇದೆ. ಈಗ ನೂತನ ಸೇನಾ ಮುಖ್ಯಸ್ಥರನ್ನ ಹೊಡೆದು ಹಾಕಿದೆ ಇಸ್ರೇಲ್ ಅನ್ನುವ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ನಲ್ಲಿ. ನಿರಂತರವಾಗಿ ನಡೀತಾ ಇರುವಂತಹ ಮಿಸೈಲ್ಗಳ ದಾಳಿ, ನಿರಂತರವಾಗಿ ನಡೀತಾ ಇರುವಂತಹ ರಾಕೆಟ್ಗಳ ದಾಳಿ, ನಿರಂತರವಾಗಿ ನಡೀತಾ ಇರುವಂತಹ ಕ್ಷಿಪಣಿಗಳ ದಾಳಿಗೆ ಎರಡೂ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ನಲುಗಿ ಹೋಗಿದ್ದಾವೆ. ಬಂಕರ್ಗಳಲ್ಲಿ ಎರಡೂ ರಾಷ್ಟ್ರಗಳ ಅಧ್ಯಕ್ಷರು ಈಗ ಪ್ರಧಾನಿಗಳು ಈಗ ಸುರಕ್ಷತೆಯನ್ನ ಕಂಡುಕೊಂಡಿದ್ದಾರೆ. ಇದರ ನಡುವೆ ನಿರಂತರ ಸೇನಾ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ ಇರಾನ್ ಅನ್ನ ಧ್ವಂಸ ಮಾಡ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಉನ್ಮಾದ, ಇಸ್ರೇಲ್ ಇರಾನ್ ನಡುವೆ ನಾನಾ ನೀನಾ ಅನ್ನುವ ಸಂಘರ್ಷ, ಅಮೆರಿಕ ಬಾಹ್ಯವಾಗಿ ಇಸ್ರೇಲ್ನ ಜೊತೆಗೆ ನಿಂತುಕೊಂಡಿರೋದು ಈ ಕಾಳಗ ಮತ್ತೊಂದು ಹಂತವನ್ನ ತಲುಪಿದೆ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇಸ್ರೇಲ್ ಆರ್ಮಿಯಿಂದ ಇರಾನ್ನ ನೂತನ ಸೇನಾ ಮುಖ್ಯಸ್ಥರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿಯನ್ನ ಖುದ್ದು ಹಾಕಿದ್ದಾರೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್. ಇರಾನ್ನ ಸೇನಾಪಡೆ, ಇರಾನ್ನ ವಿಜ್ಞಾನಿಗಳು, ಇರಾನ್ನ ಸ್ಥಾವರಗಳು,